ಇದೇನಿದು ಇವರು ಹಿಂಗೆ ತೋರಿಸ್ತಾ ಇದ್ದಾರಲ್ಲ, ಇವರಿಬ್ರು ಜೋಡಿ ಅಂತೇಳಿ ನೀವು ಅಂದ್ಕೊಂಡಿರ್ಬೋದು. ಹೌದು, ಇವಳು ನಮ್ಮ ಪುಣ್ಯ ಗೊತ್ತೇ ಇದೆ. ನಮ್ಮ ವರ್ಷಿತನ ಮಗಳು ಮದುವೆ ಮಾಡ್ಕೊಂಡಿದ್ದೀವಿ ನಮ್ಮ ಲವನಿಗೆ ಅಂತೇಳಿ. ಹಾಗೆ ಕುಶನ್ಗೂ ನಮ್ಮ ರೀತನ ಮಗಳನ್ನ ಮದುವೆ ಮಾಡ್ಕೊಂಡ್ವಿ. ಯಾಕಂದರೆ ಮದುವೆ ವಿಡಿಯೋಸ್ ಎಲ್ಲನ ಹಾಕೋದಕ್ಕಾಗೋದಿಲ್ಲ. ನಮ್ಮ ಕೈಲಿ ಏನಿದ್ರು ಈ ರೀತಿ ಸ್ಟೋರಿ ಮುಖಾಂತರ ಹೇಳ್ಬೋದು ಅಷ್ಟೇ. ಅದೆಲ್ಲ ತೋರಿಸ್ತೀವಿ ಅಂತಂದರೆ ದಿವಸಕ್ಕೆ ಒಂದು ವಿಡಿಯೋ ಮಾಡೋದಕ್ಕಾಗತ್ತೆ ಅಷ್ಟೇ. ದಯವಿಟ್ಟು ನಮ್ಮ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಒಂದು ವಿಡಿಯೋ ಹಾಕಿದ್ರೆ ಎಲ್ಲರೂ ನಮ್ಮನ್ನು ಬೈಕೊಳ್ತೀರಾ. ಯಾಕೆ ಒಂದೇ ಒಂದು ಹಾಕಿದ್ದೀರಾ? ಡೈಲಿ 8-10 ವಿಡಿಯೋಸ್ ಹಾಕ್ತಾ ಇದ್ದವರು ಇವತ್ತೇನಿದು ಒಂದೇ ಒಂದು ವಿಡಿಯೋಸ್ ಹಾಕಿ ಸುಮ್ಮನಾಗಿದ್ದೀರ ಅಂತ ಬೈಕೊಳ್ತೀರಾ. ಅದಕ್ಕೇ ನಾವೆಲ್ಲರೂ ಸೇರಿಕೊಂಡು ಮದುವೆ ಮಾಡಿದ್ರೆ, ನೀವು ಮತ್ತೆ ಮದುವೆ ಮಾಡಿಸಿದ್ರೆ ಬರೀ ಇದೇನೆ, ಬರೀ ಅವರೇ ಹೋಗಿ ಮದುವೆ ಆಗ್ಬರೋದು ಹಂಗೆ ಕತೆ ಮುಖಾಂತರನೇ ನೋಡಿ. ನೀವು ಆಗಿದೆ, ಇವರೇ ಎಲ್ಲ ಮನೆಯವರೆಲ್ಲ ಸೇರಿಕೊಂಡು ಮಾಡಿದ್ದಾರೆ ಅಂತೇಳಿ ನೀವು ಮನಸ್ಸಲ್ಲಿ ಅಂದ್ಕೊಳ್ಳಿ. ಕತೆ ಮುಖಾಂತರನೇ ನಾವು ತೋರಿಸ್ತಾ ಇದ್ದೀವಿ. ಅದಕ್ಕೇ ಯಾರು ಬೈಕೊಳಕ್ಕೆ ಹೋಗ್ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಮತ್ತು ರೈತನ ಮನೆಗೆ ಬಂದು ಹೆಂಗೆ ಕೇಳಿರೋ ವಿಷಯ ನಿಮಗೆ ಗೊತ್ತೇ ಇದೆ. ಅದನ್ನು ನಾವು ಎಲ್ಲ ಒಪ್ಕೊಬಿಟ್ಟು ಮತ್ತೆ ಹುಡುಗಿನ ವಿಚಾರಿಸಿ ಶಿವಾನಿ ಅಂತ ಹೇಳಿ ಇವಳ ಹೆಸರು. ಹಾಗೆ ನಮ್ಮ ಕುಶನ್ಗೆ ಮದುವೆ ಮಾಡ್ಕೊಂಡಿದ್ದೀವಿ. ಲವ ಪುಣ್ಯ ಜೋಡಿ, ಕುಶ ಶಿವಾನಿ ಜೋಡಿ. ಶಿವಾನಿ ಅಂತ ಹೇಳಿ ಅವಳ ಹೆಸರು. ಅದಕ್ಕೇ ನಾವು ಇವಾಗ ಒಪ್ಪಿ ಮದುವೆ ಮಾಡ್ಕೊಂಡಿದ್ದೀವಿ. ಇವಾಗ ನನ್ನ ಮಕ್ಕಳಿಬ್ಬರು ಚೆನ್ನಾಗಿ ದುಡ್ದು ಚೆನ್ನಾಗೆ ಇದ್ರೆ ಸಾಕು. ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ. ಆಗ್ತಿಲ್ಲ. ಅದಕ್ಕೆ ಇವಾಗ ಮೇಲೊಂದು ಕೆಳಗೊಂದು ಇಬ್ಬರಿಗೂ ಒಂದೊಂದು ಮಾಡೋಣ, ಇಲ್ಲಾಂದರೆ ತಲಾಕ್ ಒಂದೊಂದು ಮನೆ ಬೇರೆ ತೆಗೆ ಸಪ್ರೇಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೆ ನಾವೇನು ಮಾಡಿಲ್ಲ. ಬಂಡವಾಳ ಮಾಡಿಕೊಂಡು ಟೌನ್ನಲ್ಲೆಲ್ಲ ಸೈಟ್ ಮಾಡಿಕೊಂಡು ಟೌನ್ನಲ್ಲೆಲ್ಲ ಮನೆಗಳೆಲ್ಲ ಕಟ್ಸಿದ್ದೀವಿ. ಒಂದೆರಡು ಅಲ್ಲೇ ಬಾಡಿಗೆಗಳು ಕೊಟ್ಟಿದ್ದೀವಿ. ನಮ್ಮ ಅಮ್ಮ ಕಟ್ಟಿತ್ತಲ್ಲ, ಅದೇ ಮನೆಗಳೆಲ್ಲ ತಗೊಂಡು ನಾವು ಇವಾಗ ಬಾಡಿಗೆಗಳು ಕೊಟ್ಟಿದ್ದೀವಿ. ಹೊಲಕ್ಕೆ ಬಂಡವಾಳ ಹಾಕಿದ್ವಿ. ನೋಡಿದ್ರಲ್ಲ ನೀವೇನೆ, ನಾವು ಅಂಗಡಿ ಎಲ್ಲನ ಮಾಡಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತೇಳಿ. ಅದಕ್ಕೇ ಈ ರೀತಿ ಕತೆ ಮುಖಾಂತರನೇ ತೋರಿಸ್ತಾ ಇದ್ದೀವಿ. ಮದುವೆದೆಲ್ಲನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಮ್ಮ ವೀಡಿಯೋಸು ಈಗ ಒಂದು ವೀಡಿಯೋ ಸಾಕು ಸುಮ್ಮನೆ ಆಗೋದಾದರೆ ಹೆಂಗೋ ಮಾಡಿ ಸುಮ್ಮನೆ ಆಗ್ಬೋದು. ಅದನ್ನೆಲ್ಲ ಮದುವೆ ಎಲ್ಲ ಮಾಡ್ತೀವಿ ಅಂತಂದರೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ನಮಗೆ ಯಾವುದು ಇದರಲ್ಲಿ ಆ್ಯಪಲ್ಲಿ ಇರೋದಿಲ್ಲ. ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಪ್ರತಿಯೊಂದು ಅವ್ರಿಗೆ ಬಟ್ಟೆ ಆಗಿರ್ಬೋದು, ಹಾರದಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾವು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲೆಲ್ಲ ಮಾಡಿ ಅದೆಲ್ಲ ಇಮೇಜ್ ಎಲ್ಲ ಸೆಟ್ ಮಾಡಿ ಮಾಡೋ ಅಷ್ಟೊತ್ತಿಗೆ ಒಂದು ವಿಡಿಯೋ ಮಾಡೋಕ್ಕೆ 3-4 ಅವರ್ ಬೇಕಾಗುತ್ತೆ. ಒಂದು ವಿಡಿಯೋಸ್ ಮಾಡೋದಕ್ಕೆ ಆ ರೀತಿ ಮಾಡ್ತೀವಿ ಅಂತಂದರೆ ಒಂದು ವಿಡಿಯೋ ಹಾಕಿ ಸುಮ್ಮನೆ ಆಗಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಲ್ಲ ಒಪ್ಪಿ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಎಲ್ಲರೂ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಇದ್ರ ಮೇಲೆ ನಿಮ್ಮ ಇಷ್ಟ, ಏನಾದರೂ ಬೈಕೊಳ್ಳಿ. ನಮ್ಮ ಇರೋ ಪರಿಸ್ಥಿತಿ ಹೇಳಿದ್ದೀವಿ. ಪ್ರೀತಾ ಬಂದು ಬಲವಂತ ಮಾಡಿದ್ಲು ನನ್ನ ಮಗಳನ್ನ ಮಾಡ್ಕೊಳ್ಲೇಬೇಕು ಅಂತ. ಅದಕ್ಕೆ ನಮ್ಮ ಅತ್ತೆ ನಮ್ಮ ಮಾವ ಅವ್ರಿಗೂ ತುಂಬಾ ಇಷ್ಟ ಇತ್ತು. ಗಳಮ್ಮ ನೀನು ಈ ಕಡೆ ವರ್ಷಿತನ ಕಡೆಯಿಂದ ಒಂದು ಹೆಣ್ಣು ತಗೊಂಬಂದೆ, ಹಾಗೆಯೇ ನಮ್ಮ ಅಕ್ಕ ತಂಗಿಯವ್ರ ಮಕ್ಕಳು ಮದುವೆ ಮಾಡ್ಕೊಳಮ್ಮ ಅಂತೇಳಿ ನಮ್ಮ ಅತ್ತೆನೂ ಹೇಳ್ತು. ಅದಕ್ಕೆ ಆ ಅತ್ತೆ ಮಾತಿಗೆ ಬೆಲೆ ಕೊಟ್ಟು ನಾವು ಮದುವೆ ಮಾಡ್ಕೊಂಡ್ವಿ ನಮ್ಮ ಶಿವಾನಿನ. ಚೆನ್ನಾಗಿ ಎಲ್ಲ ಒಳ್ಳೆ ಸೊಸೆರೆ, ಇಬ್ಬರು ಒಳ್ಳೆ ಸೊಸೆರೇನೆ ಸಿಕ್ಕಿದ್ರು. ಇನ್ಮೇಲಿಂದ ಹೊಂದಾಣಿಕೆಯಿಂದ ನಮ್ಮ ಮನೇಲಿ ಜೀವನ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು. ಹೊಂದಾಣಿಕೆ ಇರಬೇಕು. ಮನೆಗೆ ಎಲ್ಲ ಹೊಂದಾಣಿಕೆ ಇಟ್ಕೊಂಡು ಹೋದರೆ ಅಷ್ಟೇ ಸಾಕು. ನಮಗೆ ಅದೇ ಖುಷಿ. ಹಾಗೆ ತುಂಬ ಜನ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇರ್ತೀರ. ಕಮೆಂಟ್ ಮಾಡಿದಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ರಿಪ್ಲೈ ಕೊಡೋದಕ್ಕಾಗೋದಿಲ್ಲ. ಒಂದೊಂದು ವಿಡಿಯೋಕ್ಕೆ ಎಷ್ಟು ಕಮೆಂಟ್ಗಳು ಬರ್ತವೆ, ಆ ಕಮೆಂಟ್ಗಳಿಗೆಲ್ಲ ನಾವು ರಿಪ್ಲೈ ಮಾಡಿದ್ರೆ ನಮಗೆ ವಿಡಿಯೋಸ್ ಎಲ್ಲ ಮಾಡಿ ಹಾಕೋದಕ್ಕೆ ಟೈಮ್ ಆಗೋಲ್ಲ. ಅದಕ್ಕೆ ಒಂದೊಂದು ಸತಿ ಆರ್ಟ್ ಸಿಂಬಲ್ ಕೊಡ್ತೀವಿ, ಹಾಗೆ ಲೈಕ್ ಮಾಡಿ ಸುಮ್ಮನೆ ಹಾಕ್ತೀವಿ. ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಕಥೆಯಲ್ಲಿ ಆಳವಾಗಿ ಮುಳುಗಿ ಕತೆ ಬಗ್ಗೆ ಮಾತ್ರ ಎಲ್ಲ ಗುಡ್ ಕಮೆಂಟ್ಗಳು ಮಾಡ್ತೀರಾ. ಬ್ಯಾಡ್ ಕಮೆಂಟ್ಗಳು ಯಾವೋ ಇರ್ತವೆ, ಅವು ಸೈಡಾಗಿ ಇರ್ತಾವಲ್ಲ, ಅದು ಅಂಥವನ್ನೆಲ್ಲ ಸೈಡಿಗೆ ಬಿಟ್ಬಿಡ್ಬೇಕು. ಅಂಥವನ್ನೆಲ್ಲ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದು ಇಲ್ಲ. ನಾವು ನಮಗೇನಿದ್ರು ನಮಗೆ ಗುಡ್ ಕಮೆಂಟ್ಗಳು ಮಾಡ್ತಿರ್ತಾರಲ್ಲ ಅಂಥವ್ರು ನೋಡಿ ತುಂಬ ಖುಷಿ ಆಗುತ್ತೆ. ಒಂದೊಂದು ವಿಡಿಯೋಕ್ಕೆ ಎಷ್ಟು ಆಳವಾಗಿ ಕಥೆಯಲ್ಲಿ ಮುಳುಗಿ 3-4 ಕಮೆಂಟ್ ಮಾಡೋರು ನಿಜ ಸ್ವಲ್ಪ ಜನ ಇದ್ದಾರೆ. ಒಬ್ಬರ ಹೆಸ್ರು ಹೇಳಿದ್ರೆ ಅದು ಮತ್ತೆ ನಮ್ಮ ಹೆಸ್ರು ಹೇಳಿಲ್ಲ ಅಂತಾರೆ. ನನಗೆ ಡೈಲಿ ಕಮೆಂಟ್ ಮಾಡೋ ಅಂಥವ್ರು ಯಾರ್ಯಾರು ಅಂತ ನಾವು ನೋಡಿರ್ತೀವಿ, ಎಲ್ಲ ಕಮೆಂಟು ನೋಡಿರ್ತೀವಿ, ಆದರೆ ರಿಪ್ಲೈ ಮಾಡೋಕ್ಕಾಗಲ್ಲ, ನೋಡ್ತಾ ಇರ್ತೀವಿ ಅಷ್ಟೇ. ಅದಕ್ಕೇ ಗೊತ್ತಿದೆ, ಹೆಸರುಗಳೆಲ್ಲ ಗೊತ್ತಿದೆ ನನಗೆ. ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ, ಕಥೆಯಲ್ಲಿ ಆಳವಾಗಿ ಮುಳುಗಿರ್ತೀರ. ಕತೆ ಬಗ್ಗೆ ಏನೇ ಕೆಟ್ಟದಾಗ ಕಮೆಂಟ್ ಮಾಡಿದರೆ ನಮಗೇನೇನಿಲ್ಲ, ಆದರೆ ನಮಗೆ ಪರ್ಸ್ನಲ್ಲಾಗಿ ಬೈತಾರಲ್ಲ ಅದು ನಮಗೆ ಒಂಥರ ಬೇಜಾರು ಅನಿಸುತ್ತೆ. ಅಂಥವ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳಕ್ಕೆ ಹೋಗಲ್ಲ, ಅವನ್ನೆಲ್ಲ ಸೈಡಿಗೆ ದಬ್ಬಿ ಸುಮ್ಮನೆ ಆಗ್ಬಿಡ್ತೀವಿ. ಬನ್ನಿ ನೋಡೋಣ. ನಮ್ಮ ಮಕ್ಕಳಿಗೆ ಇವಾಗ ಎಲ್ಲ ಹೇಳ್ತಾ ಇದ್ದೀವಿ, ಯಾರು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಮದುವೆ ಆಗಿದೆ, ಒಪ್ಪಿ ಮದುವೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇನ್ನೂ ಕತೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಈ ರೀತಿ ಮಾಡಿದ್ವಿ. ಕತೆ ಇನ್ನು ಮುಂದೆ ಹೋಗಲಿ ಅಂತೇಳಿ ಸ್ವಲ್ಪ ಮುಂದೆ ಇದು ಮಾಡಿ ಈ ರೀತಿ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗಳಪ್ಪ ಇಬ್ಬರಳ್ದು ಮದುವೆ ಆಗೈತೆ, ನಿಮ್ಮ ಸಂಸಾರ ನೀವು ನೋಡ್ಕೋಬೇಕು. ನಿಮ್ಮ ದುಡಿಮೆ ನಿಮ್ಮದು,
ಈಗ ನೀವು ಚೆನ್ನಾಗಿರೋದು ನೋಡಬೇಕು. ನಾವು ನಿಮಗೆ ಒಂದೊಂದು ತಲಕೊಂದೊಂದು ಮನೆ ಮಾಡಿ ಇಬ್ಬರೊಳಗೆ ಒಂದೊಂದು ಮನೆ ಮಾಡಿ ಕೊಡ್ತೀವಿ. ನೀವೇನು ಚಿಂತೆ ಮಾಡಬೇಡ್ರಿ. ನೀವು ದುಡ್ದು ನಿಮ್ಮ ಪಾಡಿಗೆ ನೀವು ಇಟ್ಕೊಂಬಂದು ನೋಡ್ಕೊಳ್ರಿ ಅಷ್ಟೇ. ನೀವು ದುಡ್ದಿರೋದು ನಿಮಗ್ಲವ ಖುಷ, ನೀವು ದುಡ್ದಿರೋದು ನಿಮಗೆ. ನೀವು ಅಷ್ಟೇ ಕಣಮ್ಮ. ಮನೆಯಾಗೆ ಹೇಳ್ದಂಗೆ ಕೇಳ್ಕೊಂಡು ದೊಡ್ಡವರು ಸಣ್ಣವರು ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ನೋಡ್ಕೊಂಡು ಮನೇನ ನೀವು ಹೆಂಗೆ ತೂಗಿಸ್ಕೊಂಡು ಹೋಗ್ತೀರಾ ಅಂತ ನಿಮ್ಮ ಕೈಯಾಗಿರುತ್ತೆ. ನೀವು ಹೆಂಗೆ ಈ ಮನೆಯಾಗೆ ಇರ್ತೀರಾ, ಈ ಮನೆ ಸಸಿ ಆದಾರೋ ಹಂಗೆ ನಮ್ಮ ಮನೆ ಇರುತ್ತೆ. ನೋಡಮ್ಮ, ನೀವು ಚೆನ್ನಾಗಿದ್ರೆ ನಮ್ಮ ಮನೇನೂ ಚೆನ್ನಾಗಿರುತ್ತೆ. ಸರಿ ಆಯಿತು ಅತ್ತೆ, ನಾವೇನು ಚೆನ್ನಾಗಿದ್ಕೊಂಡು ಹೋಗ್ತೀವಿ. ನೀವು ಅಷ್ಟೇ ಕಣಪ್ಪ. ಖುಷಾ, ನೀವು ನಮ್ಮಪ್ಪ ನಮ್ಮಮ್ಮನ ಎಲ್ಲರೂ ನೋಡ್ಕೋಬೇಕು. ನೋಡ್ಕೊಂಡು ಈಗ ಮನೆ ಕಟ್ತೀವಿ. ತಲಕೊಂದೊಂದು ಈಗ 2 ಸೈಟ್ ಮಾಡಿದ್ದೀವಿ. 2 ಸೈಟ್ ಮಾಡಿ ಇವಾಗ ತಲಕೊಂದೊಂದು ಮನೆ ಬೇರೆ ಬೇರೆ ತಕ್ಕೆ ಕಟ್ತೀನಿ. ಈಗ ಏನು ಒಂದೇ ತಗೆ ಕಟ್ತೀನಿ ಅಂತ ಹೇಳೋಕ್ಕಾಗಲ್ಲ, ಬೇರೆ ಬೇರೆ ಹತ್ರನೇ ಮಾಡ್ತೀನಿ. ಒಂದೇ ಹತ್ರ ಇದ್ದರೆ ಸುಮ್ಮನೆ ಜಗಳಗಳು, ಅಣ್ಣ ತಮ್ಮಂದ್ರೆ ಅಂದಮೇಲೆ ಒಂದಲ್ಲ ಒಂದಿನ ಬಂದೇ ಬರ್ತವೆ. ಈಗ ನಾವು ಜಗಳ ಆಡಿದ್ದೀವಿ, ನಾವು ಅಣ್ಣ ತಮ್ಮಗಳು ನಾವು ಜಗಳ ಆಡಿದ್ದೀವಿ, ಯಾವುದಾದ್ರೂ ಒಂದು ಬರ್ತಾ ಇರ್ತವೆ. ಅದಕ್ಕೋಸ್ಕರ ನಾನು ಬೇರೆ ಬೇರೆ ತಕ್ಕೆ ಮಾಡ್ತೀನಿ ಮನೇನ. ಮೇಲೊಂದು ಕೆಳಗೊಂದು ಎಲ್ಲ ಸರಿ ಇರಲ್ಲ, ಚೆನ್ನಾಗಿದ್ದಾಗ ಏನೋ ಕಾಣಿಸಲ್ಲ, ಒಂದಿಟ್ಟು ಕೆಟ್ಟು ಬಂದಾಗಲೇ ಎಲ್ಲ ಕಾಮೋದು. ಅದಕ್ಕೆ ಬೇರೆ ಬೇರೆನೇ ಮಾಡ್ತೀನಿ ನಾನೆಲ್ಲ. ಸರಿ ಆಯ್ತಪ್ಪ. ನಾನು ನನ್ನ ತಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿ ದುಡ್ದು ಚೆನ್ನಾಗಿ ಇಟ್ಕೊಂತೀವಿ ಬಿಡ್ರಿ. ಚೆನ್ನಾಗಿರ್ತೀವಿ ಬಿಡಪ್ಪ. ನೀನೇನೇನು ಚಿಂತೆ ಮಾಡಬೇಡ ಬಿಡು. ಇವಾಗ ಅಪ್ಪ, ನಾವು ದುಡ್ದು ನಿಮ್ಮ ಕೈಗೆ ಏನು ಕೊಡಂಗಿಲ್ಲ. ನಮಗೆ ಕೊಡಬೇಕು. ನೀವು ದುಡ್ದಿರೋದು ನಿಮಗೆ ಅಂದ್ರೆ ನೀನು ದುಡ್ದಿರೋದು ನಿನಗೆ ಫಿಕ್ಸೆಡ್ ಮಾಡ್ತೀನಿ, ನೀನು ದುಡ್ದಿರೋದು ನಿನಗೆ ಫಿಕ್ಸೆಡ್ ಮಾಡ್ತೀನಿ. ನಿಮ್ಮ ದುಡ್ದಿರೋದು ನಿಮಗೇನೆ. ನಾವೇನೇನು ಬಳಸ್ಕೊಂಬಲ್ಲ. ನಾವೆಲ್ಲ ಮನೇದು ಏನಿದ್ರು ನಾವು ನೋಡ್ಕೊಂತೀವಿ. ನಮ್ಮಪ್ಪ ನಮ್ಮಮ್ಮ ಎಲ್ಲರೂ ಇದೀವಲ್ಲ, ಅದಕ್ಕೆ ಮನೇದು ಏನಿದ್ರು ನಾನು ನೋಡ್ಕೊಂತೀನಿ. ನಿಮ್ಮ ದುಡ್ದಿರೋದು ನಿಮಗೆ ನೀವು ಮಾಡಿಕೊಡ್ತೀನಿ. ನಿಮ್ಮ ಮನೆಗೆ ನಿಮಗೆ ಬಂಡವಾಳ ಹಾಕೋದು, ನಿಮ್ಮ ಮನೆಗೆ ನಿಮಗೆ ಬಂಡವಾಳ ಹಾಕೋದು ನಮಗೆ ಕೊಡಬೇಕು. ಒಟ್ಟಿನಲ್ಲಿ ದುಡ್ದು ನಿಮ್ಮ ಮನೆ ಯಜಮಾನ ನಾನೇ ಅಂದಮೇಲೆ ನಮಗೆ ಕೊಡಬೇಕು. ನಮ್ಮ ಅತ್ತೆ ನಮ್ಮ ಮಾಮೇನ ಅವರೇನೇ ನಿಮ್ಮ ಮನೆ ಯಜಮಾನಿಕೆ ಮಾಡಲ್ಲ. ಇವಾಗ ನಿಮ್ಮ ಮನೆ ಯಜಮಾನಿಕೆ ಮಾಡ್ತಾ ಇರೋದೇ ಇವರು ನಿಮ್ಮ ಮಾವ ಅವ್ರ ಕಣಮ್ಮ. ಇವಾಗ ದುಡ್ದಿರೋದು ಇವ್ರ ಕೈಗೆ ಕೊಡಬೇಕು. ಯಾರ್ದು 1 ರೂಪಾಯಿ ಬಳಸ್ಕೊಂಬಲ್ಲ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ. ನಿಮ್ಮ ದುಡ್ದಿರೋದು ನಿಮಗೆ, ಅವ್ರು ದುಡ್ದಿರೋದು ಅವ್ರಿಗೆ ಫಿಕ್ಸೆಡ್ ಮಾಡಿಬಿಡೋದೆ. ಆಮೇಲೆ ಈಗಳಪ್ಪ ಇಷ್ಟ ಆಗೈತಿ, ಯಾಕಂದ್ರೆ ಒಂದು ಸೈಟ್ ಕೈ ಏನಕ ಹಾಕ್ರಿ ಬಂಡವಾಳನ. ಇವಾಗ ಮನೆ ಕಟ್ಟಿಸ್ಕೊಡೋ ಜವಾಬ್ದಾರಿ ತಂದೆ ತಾಯಿಯಾಗಿ ಮನೆ ಮಕ್ಕಳಿಗೆ ಮನೆ ಮಾಡ್ಕೊಡೋ ಜವಾಬ್ದಾರಿ ನಮ್ಮದು. ನಾವು ಮಾಡ್ಕೊಡ್ತೀವಿ. ನೀವು ದುಡ್ದಿರೋದು ಬೇರೆ ಯಾಕನ ಒಂದು ಉಪಯೋಗ ಮಾಡ್ಕೊಳ್ರಿ. ಒಂದು ಸೈಟ್ ತಗೊಂಬೋದೋ, ಒಂದು ಒಡವೆ ಮಾಡಿಸ್ಕೊಂಬೋದೋ, ಏನೋ ಒಂದು ಬುದ್ಧಿವಂತಿಕೆಯಿಂದ ಮಾಡ್ಕೊಳ್ರಿ. ಇನ್ನು ಮದುವೆ ಆಯ್ತು, ಇನ್ನು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು 2 ಜೋಡಿಗಳು. ಸರಿ ಆಯ್ತಜ್ಜಿ, ಮಾಡ್ಕೊಂಡು ಹೋಗ್ತೀವಿ. ಇನ್ನು ಕೆಲ್ಸಕ್ಕೆ ಹೋಗಿ ದುಡ್ದು ಇನ್ನು ಚೆನ್ನಾಗಿರ್ತೀವಿ ಬಿಡಪ್ಪ. ಈಗ ನೀನು ಮಾಡೋ ಕೆಲಸ ಬೇರೆ, ಅವ್ನು ಮಾಡೋ ಕೆಲಸ ಬೇರೆ. ಇಬ್ಬರೂ ನೀವು ಬುದ್ಧಿವಂತಿಕೆಯಿಂದ ಹೆಂಗಿರ್ತೀರ ಹಂಗೆ, ಸರಿನಾ? ನಿಮ್ಮ ದುಡಿಮೆ ನಿಮಗಪ್ಪ. ತಿರ್ಗಿ ಅವ್ನು ಮಾಡಿದ್ದು ನನಗೆ ಕೊಟ್ಟಿಲ್ಲ, ನಾನೇ ಅವನಿಗೆ ಕೊಟ್ಟಿಲ್ಲ, ಹಂಗೆ ಹಿಂಗೆ ನಮ್ಮಪ್ಪ ಹೆಂಗೆ ಮಾಡಿ ನಮ್ಮಮ್ಮ ಹೆಂಗೆ ಮಾಡ್ತಾ ಅವೆಲ್ಲ ಬೇಡ. ಅಷ್ಟೇ. ನೀನು ಇಷ್ಟು ಕೊಟ್ಟಿದ್ಯಾ, ನಿಂದು ಎಲ್ಲಿ ಫಿಕ್ಸೆಡು. ಒಟ್ಟಿನಲ್ಲಿ ನೀವು ಇಕ್ಕೊಂಬಂಗಿಲ್ಲ, ದುಡ್ಡು ನನ್ನ ಕೈ ಕೊಡಬೇಕು. ಸರಿ ಆಯ್ತಪ್ಪ, ಕೊಡ್ತೀವಿ. ನಿನಗೆ 20,000 ಸಂಬಳ ಬರುತ್ತಾ? 5,000 ಖರ್ಚಿಗಿಕ್ಕೆ 15,000 ಕೊಡು. ನಿಮ್ಮಪ್ಪ ನಿನ್ನ ಅಕೌಂಟಿಗೆ ತಗೊಂಡೋಗಿ ಹಾಕಿ ಬರುತ್ತೆ ನೋಡು. ನೀನು ಎಲ್ಲ ನೋಡ್ಕೊಳ್ರಿ. ಎಲ್ಲ ನೋಡ್ಕೊಳ್ರಿ. ನೀವು ತಿರ್ಗಿ ಹತ್ರ 1 ರೂಪಾಯಿ ಮುಟ್ಟಂಗಿಲ್ಲ. ನೀವು ದುಡ್ದಿರೋ ದುಡ್ಡನ್ನ ಹಂಗೆ ನಮ್ಮ ಮನೆಗೆಲ್ಲ ನೋಡ್ಕೊಂತೀವಿ ಅಂದಮೇಲೆ ನೀವು ಇನ್ಯಾಕೆ ದುಡ್ಕೊಂಡು ಬುದ್ಧಿವಂತರಾಗಬೇಕು ಅಷ್ಟೇ. ನಮಗೆ ನನ್ನ ಮಕ್ಕಳು ಬುದ್ಧಿವಂತರು ಹೇಳಪ್ಪ. ಚೈತ್ರಮ್ಮನ ಮಕ್ಕಳು ಬುದ್ಧಿವಂತರು ಅಂದರೆ ಸಾಕು. ಮತ್ತು ಅದೇ ಬೇಕಾಗಿರೋದು. ಇವತ್ತು ನಮ್ಮ ವಸಿತಮ್ಮನ ಮಗಳು ಒಳ್ಳೆಯಳು ಅಂತ ನಾವು ಮದುವೆ ಮಾಡ್ಕೊಂಡ್ವಿ, ನಮ್ಮ ರೀತಮ್ಮನ ಮಗಳು ಒಳ್ಳೆಯಳು ಅಂತ ನಾವು ಮದುವೆ ಮಾಡ್ಕೊಂಡ್ವಿ. ಹಿಂಗೆ ಎಲ್ಲರೂ ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕು. ಹೆಂಗಾತು ಮದುವೆ ಆಯ್ತು, ಚೆನ್ನಾಗಿದ್ರೆ ಸಾಕು ಅಂತಾರೆ ಯಾರನ್ನಾತು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಾವು ಅವ್ರ ತಾಗ ದುಡ್ದಿರೋ ದುಡ್ಡು 1 ರೂಪಾಯಿ ಇಸ್ಕೊಂಬಕ್ಕೆ ಹೋಗಲ್ಲ. ಇಸ್ಕೊಂತೀವಿ, ಆದರೆ ಅವ್ರ ತಾಗೇನು ಬಿಡಲ್ಲ. ಆದರೆ ಬಳಸ್ಕೊಂಬಲ್ಲ. ನಮ್ಮ ಮನೇದು ಏನೈತೆ, ನಮ್ಮ ಅಂಗಡಿದು ನಮ್ಮದು ತೋಟದ್ದು ಅದು ಖರ್ಚು ಏನು ಬರುತ್ತೆ ಅದ್ರಾಗ ನಾವು ಬೇಕಾದ್ರೆ ಮಾಡ್ಕೊಂತೀವಿ. ಇವ್ರದ್ದು ಏನೈತೆ ಅವ್ರು ಫಿಕ್ಸೆಡ್ ಮಾಡಿಗಳಪ್ಪ, ನಿಂದು ಇಷ್ಟ ಆಗೈತೆ ಏನಾನ ಮಾಡೋ, ಒಂದು ಸೈಡ್ ತಗೋ, ಇಲ್ಲ ನಡುವೆ ಮಾಡಿಸಿ ಈ ಥರ. ಅದಕ್ಕೇ ಹೇಳ್ತಾ ಇದ್ದೀವಿ, ಇಬ್ಬರು ಬುದ್ಧಿವಂತರಾಗಿ ನಿಮ್ಮ ದುಡಿಮೆ ನಿಮಗೆ, ಅವ್ರ ದುಡಿಮೆ ಅವ್ರಿಗೆ ಈಗಳಪ್ಪ ಅಂತ ಹೇಳಿ ಹೇಳ್ತಾ ಇದೀವಿ ಅಷ್ಟೇ. ಹೊಲ ಮನೆ ಮಾತ್ರ ಏನಿನ್ನ ಭಾಗ ಮಾಡಿಲ್ಲ. ಅವ್ರು ದುಡಿಯೋ ದುಡ್ಡನ್ನ ಮಾತ್ರ ಅವ್ರವ್ರದವ್ರಿಗೆ ಅಂತ ಹೇಳಿ ಹೇಳ್ತಾ ಇದೀವಿ. ಇನ್ನಿಬ್ರು ಸೊಸೆಯರು, 2 ಮಕ್ಕಳು ಚೆನ್ನಾಗಿಟ್ಕೊಂಡು ಹೋದ್ರೆ ಸಾಕು. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.